ಈಶ್ವರಿ ಸಾರಂಗ. ಶೀರ್ಷಿಕೆ ಕೂದಳಗಳ ಇರಿಯಬೇಡಿ. ಕವ ಬೀಸುವ, ತಿಕ್ಕುವ, ತೊಳೆಯುವ ಅಡುಗೆ ಮನೆಯೆಂಬ ಕೇಂದ್ರದ ಪರಿಧಿಯಲ್ಲಿ ಕಾಸುವ, ಬೇಯಿಸುವ, ತಿಕ್ಕುವ, ತೊಳೆಯುವ ಅಡುಗೆ ಮನೆಯೆಂಬ ಕೇಂದ್ರದ ಪರಿಧಿಯಲ್ಲಿ ನಖಶಿಖಾಂತ ಮುಳುಗಿರುವಾಗಲೂ ಬಿರುಕು ಬಿಟ್ಟ ಜಾಗದಲ್ಲೂ ಸುಖ ದಾಂಪತ್ಯದ ತೇಪೆ ಹಚ್ಚಿ, ಬಿರುಕು ಬಿಟ್ಟ ಜಾಗದಲ್ಲೂ ಸುಖ ದಾಂಪತ್ಯದ ತೇಪೆ ಹಚ್ಚಿ ನಗುವಿನ ಚಿತ್ತಾರದ ನೇತು ಹಾಕಿದರು. ನಗುವಿನ ಚಿತ್ತಾರದ ನೇತು ಹಾಕಿದರು. ಉದ್ಯೋಗದ ನಿಷ್ಠುರ ಕಾಟಗಳಲ್ಲಿ ಸಣ್ಣಾಗಿ ಹಣ್ಣಾಗಿ ಹೈರಾಣವಾದರು. ಸಣ್ಣಾಗಿ ಹಣ್ಣಾಗಿ ಹೈರಾಣವಾದರು. ಫ್ರೀ ಶಕ್ತಿಯ ತಾತ್ಸಾರ. ಕೇಶಾಂಬರವ ಹೊದ್ದು ಶರೀರ ಮುಚ್ಚಿಕೊಂಡು ಶ್ರೀಶೈಲದೊಡೆಯ ಚನ್ನಮಲ್ಲಿಕಾರ್ಜುನನೋಳು ಎಸಗೊಂಡು ಕಾಲು ಮೇಡು ಅಲೆದು ತನ್ನ ಹುಡುಕಿಕೊಂಡ ವಿರಕ್ತೆ ದುಷ್ಟರನ್ನು ಬಗ್ಗು ಬಡಿದು ದಿಟ್ಟಳಾಗಿ ಧೀರಳಾಗಿ ಸಮಾಜದ ಕುಹಕಿಗಳ ಕಾರ್ಯಕ್ಕೆ ಕಿಡಿಕಿಡಿಯಾಗಿ ಶರಣ ಬಳಗದತ್ತ ಸಾಗಿ ಕಲ್ಯಾಣವನ್ನು ಸೇರಿ ಅನುಭವ ಮಂಟಪ ಪ್ರವೇಶಿಸಿದ ಶರಣ ಸಂಘದ ಸಾತ್ವಿಕೆ. ಕನ್ನಡ ಕುಲಕೋಟಿಯ ಬೆಳಗಿದ ಮಹಾಮಹಿಮಳಾಗಿ ಅದ್ವಿತೀಯ ಅಕ್ಕನಾಗಿ ಬಾನಂಗಳದಲ್ಲಿ ಹೊಳೆವ ತಾರೆಯಾಗಿ ಭವರೋಗ ಕಳೆವ ಭವತಾರಿಣಿ ವಿಶ್ವವಂದಿತಳಾಗಿ ಭಯ ಕಳೆದು ಕದಳೀವನದ ಪರಮಾತ್ಮನಳು ಪರಿಸಮಾಪ್ತೆ. ಒಂದು ಕವನ ಬಹಳ ಸುಂದರವಾಗಿತ್ತು. ಅವರಿಗೆ ಧನ್ಯವಾದ. ಆ ಕವಿತೆಯ ತಲೆಬರಹ ಮಹಿಳೆ. ಎಲ್ಲರೂ ಎನ್ನುವರು ನನಗೆ ಮಹಿಳೆ, ಎಲ್ಲರೂ ಎನ್ನುವರು ನನಗೆ ಮಹಿಳೆ. ಈ ಏಳಿಗೆ ಬಂದಿರುವೆ ಆ ಭಗವಂತನ ದಯದಿಂದ. ಭೂಮಿಗೆ ಬಂದಾಗ ಅಮ್ಮ ನೋವು ನುಂಗಿ ನೋಡುವಳು ನನ್ನ. ಸಂಬಂಧಿಕರು ಹರ್ಷದಲ್ಲಿ ತೇಲಾಡುವರು. ಅಪ್ಪ ಆಸ್ಪತ್ರೆಯಲ್ಲಿ ಬಿಲ್ಲು ಕಟ್ಟುವರು. ಮಹಿಳೆ ನೆನಪಾಗುವಳು ಮನೆಯ ಕೆಲಸ. ಈಗ ಕರುಣೆಯ ಕಡಲಿವಳು, ಮಮತೆಯ ಮಡಿಲಿವಳು, ಸಹನೆಗೆ ಹೆಸರಿವಳು, ಪ್ರೀತಿಗೆ ಉಸಿರಿವಳು. ಕರುಣೆಯ ಕಡಲಿವಳು, ಮಮತೆಯ ಮಡಿಲಿವಳು, ಸಹನೆಗೆ ಹೆಸರಿವಳು, ಪ್ರೀತಿಗೆ ಉಸಿರಿವಳು. ನವಮಾಸದಿ ಜೀವವ ಗರ್ಭದೊಳ್ಪಿಡಿದು ಬಸವ ಬುದ್ಧ ಅಂಬೇಡ್ಕರರ ಜನ್ಮವಿತ್ತವಳು. ನವಮಾಸದಿ ಜೀವವ ಗರ್ಭದೊಳ್ಪಿಡಿದು ಬಸವ ಬುದ್ಧ ಅಂಬೇಡ್ಕರರ ಜೀವವಿತ್ತವಳು. ಕೈ ತುತ್ತ ನೀಡುತ್ತ ಅಮೃತವ ಉಣಿಸುತ್ತ ಜೀಜಾಬಾಯಿ ಪುತಳಿಬಾಯಿ ಭುವನೇಶ್ವರಿಯರಂತೆ ನೀತಿ ಬೋಧೆ ಮಾಡಿದವಳು. ಕೈ ತುತ್ತ ನೀಡುತ್ತ ಅಮೃತವ ಉಣಿಸುತ್ತ ಪುತಳಿಬಾಯಿ ಜೀಜಾಬಾಯಿ ಭುವನೇಶ್ವರಿಯರಂತೆ ನೀತಿ ಬೋಧೆ ಮಾಡಿದವಳು. ಮೊದಲನೇದಾಗಿ ವಾಚನ ಮಾಡುವಂತ ಕವನ ಪ್ರೀತಿಯ ಪಂಜರ. ಪ್ರೀತಿಯ ಪಂಜರದಲ್ಲಿ ಸಿಲುಕಿದೆ ನಾನು, ಪ್ರೀತಿಯ ಪಂಜರದಲ್ಲಿ ಸಿಲುಕಿದೆ ನಾನು. ಆಸೆಗೂ ಮೀರಿದ ಗೋಪುರದೆತ್ತರದ ಕಣ್ಣು ಹಾಯಿಸಿದಷ್ಟು ಇನ್ನೂ ವಿಶಾಲದ ಪ್ರೀತಿಯ ಪಂಜರದಲ್ಲಿ ಸಿಲುಕಿದೆ ನಾನು. ವಾತ್ಸಲ್ಯದ ಸರಳುಗಳ ಜೋಡಿಸಿ ಕರುಳ ಬಳ್ಳಿಯ ಬಿಗಿದು ಮಾಡಿದ ಪ್ರೀತಿಯ ಪಂಜರದಲ್ಲಿ ಸಿಲುಕಿದೆ ನಾನು. ಬಯಕೆಯ ಬಟ್ಟಲಿನಲ್ಲಿ ಅಮೃತವ ತುಂಬಿಸಿ ಅಕ್ಕರೆಯ ತುತ್ತ ನೀಡುವ ತಾಯಿಯ ಪ್ರೀತಿಯ ಪಂಜರದಲ್ಲಿ ಸಿಲುಕಿದೆ ನಾನು. ತಪ್ಪಗೈದೊಡೆ ಒಪ್ಪಿಕೊಳ್ಳದೆ ಬಿಸಿ ಎಪ್ಪಿಗೆ ನೀಡಿ ಹೆಜ್ಜೆ ಹೆಜ್ಜೆಗೂ ತಿದ್ದಿ ತೀಡುವ ಕ್ಷಮೆಯ ಧರಿತ್ರಿಯ ಪ್ರೀತಿಯ ಪಂಜರದಲ್ಲಿ ಸಿಲುಕಿದೆ ನಾನು. ತನ್ನದೇನೂ ಬಯಸದ ನನ್ನದೆಲ್ಲವ ಗೈಯುವ ಅನ್ಯರಿಗಾಗಿ ಜೀವ ತೇಯುವ ಶ್ರೀಗಂಧ ಮೂರ್ತಿಯ ಪ್ರೀತಿಯ ಪಂಜರದಲ್ಲಿ ಸಿಲುಕಿದೆ ನಾನು. ಕವಿತೆಯ ಶೀರ್ಷಿಕೆ ಕನಸ ಕೂರಿಗೆಯ ಕಣ್ಣು. ಅಂದರೆ ಕಲಾವಿದನ ಮನಸ್ಸಿನ ಕನ್ನಡಿ. ಒಳಗೆ ಉಳಿದ ಉಮ್ಮಳಿಗೊಂದು ರೂಪ ಕೊಡಲೆಂದೇ ಕವಿ ಬರೆದ ಕವಿತೆಯ ಸಾಲು. ತನ್ನೊಳಗಣ್ಣೆ ತೆರೆತಿರಿದು ತೋರಿಸುವ ಗಾಯನ ಶ್ರೋತೃವಿನ ಮನಸ್ಸಿನ ಆಳಕ್ಕೆ ಇಳಿದಂತೆ
108 ಬಣ್ಣಗಳ ಲೋಕ ವ್ಯಾಪಾರದ ನಡುವೆ ಚಿತ್ತಾಪಹಾರಿ ಕಾಣಿಕೆಗೆ ತುಳಿಯುತ್ತಲೇ ಇರುವುದು ಸತತ. ಕಂಗೆಟ್ಟ ಮನಸ್ಸುಗಳ ಕಳವಳಷ್ಟು ಸಮಾಧಾನ, ಕಂಗೆಟ್ಟ ಮನಸ್ಸುಗಳ ಕಳವಳಕ್ಕಷ್ಟು ಸಮಾಧಾನ, ಸೋತು ಕೂತವರಿಗೆ ಕೊಂಚ ಸ್ವಾಮಿತ್ವನ. ಶೋಭಾ ಮೇಡಮ್ ಅವರು ಈಗ ಕವನ ವಾಚಿಸುವಂತವರು. ಆಮೇಲೆ ನನಗೆ ಅಕ್ಕ ಮಹಾದೇವಿ, ಜಗದಕ್ಕ ನನ್ನಕ್ಕ ಕನ್ನಡದ ಮೊಟ್ಟ ಮೊದಲ ಕವಿಯಿತ್ರಿಯೇ, ಮಹಾದೇವಿ ಅಕ್ಕ ನಿನಗೆ ನಾನಮಿಸುವೆ, ಮಹಾದೇವಿ ಅಕ್ಕ ನಿನಗೆ ನಾನಮಿಸುವೆ. ನಿರ್ಮಲ ಸುಮತಿ ಉದರದೆ ನೀ ಜನಿಸಿದೆ, ಉಡುತಡಿಯಲ್ಲಿ ಹೂವಾಗಿ ನೀ ಅರಳಿದೆ, ಉಡುತಡಿಯಲ್ಲಿ ನೀ ಹೂವಾಗಿ ಅರಳಿದೆ. ಗುರುಲಿಂಗ ಜಂಗಮರಿ ದೀಕ್ಷೆಯ ಪಡೆದೆ, ಕೌಶಿಕನ ಅರಮನೆಯ ತೊರೆದೆ. ಗುರುಲಿಂಗ ಜಂಗಮರಿ ದೀಕ್ಷೆಯ ನೀ ಪಡೆದೆ, ಕೌಶಿಕನ ಅರಮನೆಯ ತೊರೆದೆ. ಪುಟ್ಟ ಸೀರೆಯ ಕಳಚಿ ಬೆಳಕಿನ ಉಡುಗೆ ತೊಟ್ಟೆ, ಕಲ್ಯಾಣದ ಕಡೆಗೆ ನೀ ನಡೆದೆ. ಅನುಭವ ಮಂಟಪದಲ್ಲಿ ಅವಿರಳ ಜ್ಞಾನಿಯಾಗಿ ಬೆಳೆದೆ, ಅನುಭವ ಮಂಟಪದಲ್ಲಿ ಅವಿರಳ ಜ್ಞಾನಿಯಾಗಿ ನೀ ಬೆಳೆದೆ. ಶರಣರ ಮನದಲ್ಲಿ ನಿಂದು ಅಕ್ಕ ಎಂಬ ಬಿರುದು ಪಡೆದೆ, ಶರಣರ ಮನದಲ್ಲಿ ನಿಂದು ಅಕ್ಕ ಎಂಬ ಬಿರುದು ಪಡೆದೆ. ಈಗ ಅಭಿನಂದನಾ ಪತ್ರ ಪೂಜ್ಯರಿಂದ. ಸಂಭ್ರಮ. ಮೊದಲ ಬಾರಿಗೆ ಭೂಮಿಯ ಮೇಲೆ ಕಾಲಿಟ್ಟಾಗ ಹೆಜ್ಜೆಗಳನ್ನು ನನ್ನಂತೆಯೇ ಭುವಿಯು ಮುದ್ದಿಸಿತು. ನನ್ನ ಕೈ ಬೆರಳನ್ನು ಗಟ್ಟಿಯಾಗಿ ಹಿಡಿದು ನನ್ನನ್ನೇ ನೋಡುವಾಗ ಕಲ್ಪನೆಗೂ ಮೀರಿದ ಸ್ವರ್ಗ ನನ್ನ ಪಾಲಿಗೆ ಕಣ್ತಾಯಿತು. ತಿಳಿ ಕಣ್ಗಳನ್ನು ತೆರೆದು ಹೊಸ ಜಗತ್ತನ್ನು ನೋಡುತ್ತಿರುವಾಗ ಎಲ್ಲವೂ ಹೊಸದು ಅವಳಿಗೆ, ಅವಳನ್ನು ನೋಡುವುದೇ ಹೊಸದು ನನಗೆ. ಅಜ್ಜಿ ಹೊಲಿದ ಕುಂಚಿಗೆಯ ಕಟ್ಟಿ ಅಜ್ಜನ ಹಳೆಯ ದೋತುರವನ್ನು ಹಾಸಿಗೆಯ ಮಾಡಿ ಹಾಸಿದಾಗ ಪೂರ್ವ ಜನ್ಮದವರ ಪುಣ್ಯವನ್ನೆಲ್ಲ ಅನ್ನುವಂತ ಮೇಡಮ್ ಅವರು ಅದರ ವಿಷಯವನ್ನ ಹೇಳಿದ್ರು. ವಿಷಯದ ಕುರಿತು ಒಂದು ಕವನವನ್ನು ವಾಚನ ಮಾಡ್ತಾರೆ. ಸ್ತ್ರೀ ಸಹನೆಗೆ ಹೆಸರು, ಪ್ರೀತಿಗೆ ಉಸಿರು, ದಯೆ ಕರುಣೆಯ ಕಡಲು, ಮಮತೆ ಮಾತೆಯ ಕೊಡಲು. ಮಾತೃಭೂಮಿ ಮಾತೃಭಾಷೆ ಪ್ರಕೃತಿ ಮಾತೆ ಹೆಣ್ಣು, ಜೀವ ಜಲವ ಹೊತ್ತು ಹರಿವ ನದಿಯು ಕೂಡ ಹೆಣ್ಣು. ಕೊಳೆಯ ಕಳೆದು ಭುವಿಯ ತನಿದು ತಲ್ಲಣದಿ ಮೆಲ್ಲ ಹರಿದು ಒಲವು ಸಾರುತ್ತಿರುವೆ, ಕಡಲ ಸೇರುತ್ತಿರುವೆ. ಕಾಯಕದಿ ಹೆಸರಾಗಿ ಬಾಳಿಗೆ ಹಸಿರಾಗಿ ಮಮತೆ ಸಾರುತ್ತಿರುವೆ, ಒಳಗೆ ಕೊರಗುತ್ತಿರುವೆ. ಶತಮಾನದಿ ಬಂದ ಮೌಢ್ಯ ಮೆಟ್ಟಿ ನಿಲ್ಲಬೇಕು, ಸಮಾನತೆಯ ಸಾಮ್ರಾಜ್ಯ ಕಟ್ಟಿ ಮೆರೆಯಬೇಕು. ಗೃಹದಿ ನೀನು ಗೃಹಿಣಿಯಾಗಿ ಬಂದಿಯಾಗಬೇಡ, ಹೊರಗೆ ಬಂದು ಕಣ್ಣು ತೆರೆದು ಒಮ್ಮೆ ನೀನು ನೋಡ. ನಿನ್ನ ಜ್ಞಾನ ಹರಿಯ ಬಿಟ್ಟು ಬೇಡ ಅದಕ್ಕೆ ಆಣೆ ತಟ್ಟು, ಜಗಕ್ಕೆ ನಿನ್ನ ಕೊಡುಗೆ ಕೊಟ್ಟು ಬಾಳು ಹೃದಯ ಬಿಟ್ಟು. ಒಲವನ್ನು ಇಡೋ ಜೀವ ನೀನು ಬಲಿಯಾಗಬೇಡ, ಕಾಮುಕರ ಕೊಚ್ಚಿ ನಿಲ್ಲು ಕೊಲೆಯಾಗಬೇಡ. ತಿಮಿರೆ ಕಳೆದು ಬೆಳಕು ಹರಿದು ಬಾಳು ಬೆಳಗಬೇಕು, ತಾಳ್ಮೆ ಹೊಳೆಯಬೇಕು. ಎಲ್ಲ ಮಹಿಳೆಯರು, ನಾನು ಕವಿ ಅಲ್ಲ. ಈ ಸಮಾರಂಭದ ನಮ್ಮವರೇ ಅತ್ಯಂತ ಅಂತ ಪ್ರೊಫೆಸರ್ ಸುಜಿ ಹವಾಲ್ದಾರ್ ಸರ್ ಸುಂದರವಾಗಿ ಮಾತಾಡಿದ್ರು. ಯಾಕಂದ್ರೆ ಅವ್ರು ಹೇಳಿದ್ರು ಹೆಚ್ಚು ಪ್ರೇಮ ಗೀತೆಗಳನ್ನು ಬರೆದಾರ ಸರ್ ಅಂತ ತಿಳ್ಕೊಂಡು, ಅದಕ್ಕೊಂದು ಅವ್ರ ಕಡೆಯಿಂದ ಏನು ಪುಸ್ತಕ ಬಿಡುಗಡೆ ಮಾಡ್ಯಾರ, ಸಾಹಿತ್ಯ ಮತ್ತು ದೇಶಭಕ್ತಿ ಎರಡನ್ನು ಬೆಸೆದರು ಅಂತ ತಿಳ್ಕೊಂಡು ದೇಶಭಕ್ತಿ ಮತ್ತು ಭಾವಭಕ್ತಿಗಳನ್ನು ತಿಳಿಸಿದ್ರು ಅಂತ ಸಂತೋಷ ಉಂಟಾಗ್ತದೆ. ಅದು ವಿಶೇಷ ಅಂತ ನಾನು ಯಾಕಂದ್ರೆ ಕ್ಯಾಪ್ಟನ್ ಕೋರಿ ಅವರು ಇಲ್ಲಿ ಇರುವುದರಿಂದ ಇದು ದೇಶಭಕ್ತಿಯನ್ನು ಕೂಡ ಒಳಗೊಂಡಿದೆ ಅನ್ನುವಂಥ ಭಾವನೆ. ಕಾರ್ಯಕ್ರಮವನ್ನು ಶರಣ ಸಾಹಿತ್ಯ ಪರಿಷತ್ ಮಾಡಿದ್ದಲ್ಲ, ಅದಕ್ಕೆ ನನಗೆ ಭಾಳ ಖುಷಿ ಆಗಿದೆ. ಬಗ್ಗೆ ಒಂದು ಮಾತು ಹೇಳ್ಬೇಕಂತಂದ್ರೆ ಮೇಡಮ್ ಅವರು ಇವತ್ತ ಮಕ್ಕಳು ಎದುರಿನ ಸನ್ಮಾನ ಆಗೋದು ನಮಗೆ ಭಾಳ ಸಂತೋಷ. ಮೇಡಮ್ ಅವರು ಇನ್ನೊಬ್ಬರು ನಮ್ಮವರೇ ಆದಂಥ ಗೀತಾ ಮೇಡಮ್ ದಾಮಶೆಟ್ಟಿ ಇಬ್ಬರು ನನಗೆ ಮಕ್ಕಳ ಸಮಾನ. ಒಂದು ಸಂದರ್ಭದೊಳಗೆ ನನಗೆ ಲಲಿತಾ ಪೈಟಿ ಮೇಡಮ್ ಅವರಿಗೆ ಕೂಡೇ ಜಂಪ್ಕಂಡಾಗ ಸನ್ಮಾನ ಆಗಿತ್ತು. ಭಾಳ ಸಂತೋಷ ಆಗಿದೆ. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ
rupees note. A C 160158. Shiva. Shiva. ನೀರು ಹಣ್ಣು ಮತ್ತು ಶಿವನ್ ಫೋಟೋ ಇದೆ. ಚಪ್ಪಾಳೆ 424700 ಸರಿ ಇದೆ. 10 rupees note. 13K 15299. ವೇದಿಕೆ ಮೇಲೆ ಆಸನರಾದ ಗುರುಗಿರಿಯಲ್ಲಿ ಕಲರ್ಸ್ ಇದಾವೆ, ಕಾರ್ಡ್ಸ್ ಇದಾವು, ಅದ್ರ ಐಡೆಂಟಿಫೈ ಮಾಡ್ತಾ ಇದ್ದೇವ. ಆಮೇಲೆ ನಿಮ್ಮ ಹತ್ರ ಇರುವಂತ ನೋಟು, ನಿಮ್ಮಲ್ಲಿರುವಂತ ಮೊಬೈಲ್ ಇರುವಂತ SMS ಬೆಳಗನ ತಾವು ರೀತಿ ಗಾಂಧಾರ ವಿದ್ಯೆ ಅಂತ ಎಲ್ಲ ಕಡೆ ಪ್ರಚಲಿತವಾಗ್ತಾ ಇದೆ. ವಿದ್ಯೆ ಇದು ನೋಡಿ. ಕೆಂಪು ರೆಡ್ hello Swami Vivekananda monkey. 5 bicycle. Video game Bashveshwara. 52 L R 304 163. 50 ನೋಟ್ ಅಂತ ಗುರುತಿಸಿದ್ರು. ಮತ್ತೆ ಇದರ ಸೀರಿಯಲ್ ನಂಬರ್ 2LR 304163 ಅಂತ ಹೇಳಿ. ಕಷ್ಟಪಟ್ಟಂತ ತಾಯಿರು ನೋವಂದ್ರೆ ಯಜಮಾನರು ಬೆಡ್ ಮೇಲೆ ಅತ್ತೆ ಮಾವಂದ್ರು ಇವ್ರ ತಾಯಿಗೆ ನೌಕರಿ ಮಾಡಬೇಕು, ಮಕ್ಕಳು ಶಾಲೆ ಕಲಿಸಬೇಕು, ಮಕ್ಕಳು ಬೆಂಗಳೂರಾಗ ಓದ್ತಾವೆ. ಇಂಥದ್ರಲ್ಲಿ ಮನೆಯಾಗ ಯಾರು ಮಾಡೋರಿಲ್ಲ. ಇಂಥದ್ರಲ್ಲಿ ಎಲ್ಲವನ್ನೂ ಮ್ಯಾನೇಜ್ ಮಾಡಿ ಗಂಡನಲ್ಲಿ ಅತ್ಯಂತ ಸಣ್ಣ ಕೂಸಿನಾಗ ಜೋಪಾನ ಮಾಡಿಕೊಂಡು ಸುಮಾರು 16 ವರ್ಷಗಳವರೆಗೆ ಬೆಡ್ ಮ್ಯಾಗ ಇದ್ದಂಥವ್ರು ಯಜಮಾನರು ಅವ್ರನ್ನ ಕೂಸಿನಾಗ ಜೋಪಾನ ಮಾಡಿ, ಅತ್ತೆ ಮಾವಂದ್ರನ್ನ ಕೂಸಿನಾಗ ಜೋಪಾನ ಮಾಡಿ ಇಷ್ಟೆಲ್ಲ ಯಶಸ್ವಿಯಾಗಿ ಮತ್ತೆ ಸಾಹಿತ್ಯ ಲೋಕದಲ್ಲಿ ಸಾಹಿತ್ಯವನ್ನು ಬರೆದು ಅತ್ಲಾಗ ಆಸ್ಪತ್ರೆಯಲ್ಲಿ ಯಜಮಾನರಿದ್ದಾರೆ. ನಾಳೆ ಪರೀಕ್ಷೆ ಇದೆ, ಬೆಳಗ್ಗೆ ಓದಿ ಪರೀಕ್ಷೆ ಬರೆದು KS ಪಾಸ್ ಆದರು. ಇಷ್ಟೊಂದು ನೋವಿನಲ್ಲಿಯೂ ಕೂಡ ತಮ್ಮ ಸಾಧನೆಯನ್ನು ಬಿಡಲಾರದಂತೆ ಮಾಡಿದಂತ ಅಪರೂಪವಾದಂತ ತಾಯಿ ಅಂದ್ರೆ ಲಲಿತಾ ತಾಯಿಯವರು. ಅವರು ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಆಗ್ಬೇಕು, ಎಲ್ಲ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿ ಆಗ್ಬೇಕು. ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಒಂದೇನು ವಿನಂತಿ ಮಾಡ್ಕೊಂತೀನಿ ಅಂತಂದ್ರೆ, ಅವರೊಂದು ಆತ್ಮಚರಿತ್ರೆ ಬರೀರಿ ಅಂತ ಹೇಳಕ್ಕಂತ ಮಾಡಿದ್ರು. ಆತ್ಮಚರಿತ್ರೆ ಯಾಕಂತಂದ್ರೆ ಮುಂದೆ ಬಂದಂತ ಹೆಣ್ಣು ಮಕ್ಕಳ ಪುಸ್ತಕ ಅದು. ಅವರು ಸುಮಾರು ಬಹಳ ಮಕ್ಕಳಿಗಾಗಿ ಕಥೆಗಳನ್ನ ಮತ್ತು ಕವನಗಳನ್ನ, ಸಾವಿರಾರು ಕವನಗಳನ್ನು ಬರೆದಾರೆ, ಸಾವಿರಾರು ಕಥೆಗಳನ್ನ ಬರೆದರು. ಅದು ಹೆಂಗ ಅವ್ರ ತಲೆಯಾಗ ಬರ್ತಾವೆ ಅಂತ ನಮ್ಗೆ ಗೊತ್ತಿಲ್ಲ. ಅಷ್ಟು ಕಥೆಗಳನ್ನ ಬರೆದವರು. ಮಕ್ಕಳು ಓದಲ್ಲ, ದೊಡ್ಡವರು ಓದ್ಬೇಕಾರೆ ಅಷ್ಟು ಸಾವಿರಾರು ಕಥೆಗಳನ್ನ ಬರೆದಾರ. ಮಕ್ಕಳ ಇತಿಹಾಸ, ಮಕ್ಕಳ ಕವನ ಮತ್ತು ಮಕ್ಕಳ ಕಥೆಗಳ ಇತಿಹಾಸದಲ್ಲಿ ಅವರ ಹೆಸರು ಬಹಳ ಅಚ್ಚಳಿಗೆ ಉಳಿದಿದೆ ಅಂತ ನನಗೆ ಅನಿಸ್ತದೆ. ಅಷ್ಟೊಂದು ಸಾಹಿತ್ಯವನ್ನು ಅವರು ನಿರ್ಮಾಣ ಮಾಡಿದರು. ಹಿಂದೆ JP ರಾಜರತ್ನ ಮಹಾತ್ವ ಬರೀದ್ರು. ಅವರ ಹೆಸರು ಯಾವತ್ತೂ ಶಾಶ್ವತವಾಗಿ ಉಳಿದೈತಿ. ಇನ್ನು ಮೂಲಗಳವರು ಈ ಒಂದು 2 ಪಠ್ಯ ಇನ್ನು ಎಲ್ಲಾ BA BCom BSc ಈಗಾಗಲೇ BCA ಬಂದೈತಿ, ಪ್ರೌಢಶಾಲೆಯಲ್ಲಿ ಬಂದೈತಿ ಮತ್ತು ಪ್ರಾಥಮಿಕದಲ್ಲಿ ಬಂದೈತಿ. ಇನ್ನು ಎಲ್ಲ ಪಠ್ಯ ಕ್ರಮಗಳಲ್ಲಿ ಅವ್ರ ಪುಸ್ತಕಗಳು, ಅವ್ರ ಕವನಗಳು, ಕಥೆಗಳು ಮಕ್ಕಳಿಗಾಗಿ ಬರ್ತವೆ. ಈಗಾಗಲೇ ಬಂದು ದಾರಿ ಆಗತ್ತೆ ಅಂತ ಹೇಳ್ಕೊಂಡು ಹೇಳಿ ನನಗೆ ಅನಿಸ್ತೈತಿ. ಅದಕ್ಕಾಗಿ ಅವ್ರವ್ರು ಏನಂತಾರೆ, ಇಡೀ ತಮ್ಮ ಬಾಲ್ಯದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಬಂದಂತ ಎಲ್ಲಾ ಘಟನೆಗಳನ್ನು ಒಂದು ಆತ್ಮಚರಿತ್ರೆ ಮೂಲಕವಾಗಿ ಬಿಂಬಿಸಿದ್ರೆ ಮಹಿಳೆಯರಿಗೆ, ತಾಯಂದರಿಗೆ ಒಂದು ದೀಪ ಆಗತ್ತೆ ಅಂತ ನನಗೆ ಅನಿಸ್ತೈತಿ.